ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವರೇ, ನೀವು ಇಲ್ಲಿದ್ದೀರಾ? ನಾನು ನಿಮ್ಗೋಸ್ಕರ ಮನೆ ಎಲ್ಲ ಹುಡುಕ್ತಾ ಇದ್ದೆ. ಯಾಕೆ, ಏನಾಯ್ತು? ಏನಿಲ್ಲ, ಸುಮ್ಮನೆ ಕೂತಿದ್ದೆ. ಇಲ್ಲ ಮಾಧವರೇ, ಇವತ್ತು ಗಂಡಿನ ಕಡೆಯವ್ರು ಬಂದು ಹೋದಾಗ್ಲಿಂದ ನೀವು ಸಪ್ಪಗಿದ್ದೀರಾ. ಅವ್ರು ನಿಮ್ಮ ಹತ್ರ ಏನೋ ಮಾತಾಡಿದ್ರಲ್ಲ, ಏನದು? ಏನು ಹೇಳಿದ್ರು? ಓ, ಅದು ಏನಿಲ್ಲ. ಮದುವೆ ಆದಮೇಲೆ ಹುಡುಗ ಹುಡುಗಿ 1 ವರ್ಷ ಕೆನಡಾದಲ್ಲಿರ್ಬೇಕಂತೆ. ಅದನ್ನೇ ಹೇಳ್ತಾ ಇದ್ರು. ಮನೆ ಮಗಳನ್ನು ಅಷ್ಟು ದೂರ ಕೆನಡಾದವರೆಗೂ ಹೇಗೆ ಕಳಿಸೋದು ಅಂತ ಯೋಚಿಸ್ತಾ ಇದ್ದೆ. ನಿಜ ಹೇಳಿ ಮಾಧವರೇ, ಅವ್ರ ಮಾತನ್ನ ಮುಚ್ಚಿಟ್ಟು ನೀವು ಬೇರೆ ಏನೋ ಹೇಳ್ತಾ ಇದ್ದೀರಾ ಅಂದರೆ ಅವ್ರು ನಿಮ್ಮ ಮನಸ್ಸಿಗೆ ಬೇಜಾರಾಗುವಂಥ ಮಾತೇನೋ ಆಡಿರ್ತಾರೆ. ಯಾಕೆ, ನನ್ನ ಹತ್ರ ಹೇಳ್ಕೋಬಾರ್ದು ಅಂತನಾ? ಅವರು ಮದುವೆಗೆ ನಮ್ಮ ಇನ್ನಿಬ್ಬರು ಮಕ್ಕಳು ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅವರು ಹಾಗೆ ಹೇಳಿದಾಗ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಇದು ನನ್ನ ಮಗಳ ಮದುವೆ ಆಗಿದ್ದಿದ್ರೆ ನಾನು ಅವ್ರಿಗಲ್ಲಿ ಅಲ್ಲೇ ಬೇಡ ಅಂತ ಹೇಳ್ತಿದ್ದೆ. ಆದರೆ ಇದು ಮಹೇಶ ಆಸೆ ಪಟ್ಟಿರೋ ಸಂಬಂಧ. ಹಾಗಾಗಿ ಅವ್ರಿಗಲ್ಲಿ ನನಗೇನು ಹೇಳೋಕ್ಕಾಗಲಿಲ್ಲ. ಮಕ್ಕಳು ಮದುವೆಗೆ ಬರಬೇಕು ಅನ್ನೋದು ನಮ್ಮ ಆಸೆ ಆಗಿರ್ಬೋದು, ಆದರೆ ಈ ಮದುವೆ ಯಾವುದೇ ವಿಘ್ನ ಇಲ್ಲದೆ ಚೆನ್ನಾಗಿ ನಡಿಬೇಕು ಅನ್ನೋದು ಎಲ್ಲರ ಆಸೆನೂ ಆಗಿದೆ. ಕೇವಲ ನಮ್ಮ ಆಸೆಗೋಸ್ಕರ ಮನೆಯವ್ರು ಎಲ್ಲರ ಆಸೆನೂ ತಳ್ಳಿ ಹಾಕೋದು ಸರಿಯಲ್ಲ ಮಾಧವ್ ಅವರೇ. ನಮ್ಮ ಪಾಪು ಸಂಧ್ಯಾ ಈ ಮದುವೆಗೆ ಬರೋದ್ರಿಂದ ಈ ಮನೆ ಮಗಳ ಮದುವೆಗೆ ಸಮಸ್ಯೆ ಆಗುತ್ತೆ ಅನ್ನೋದಾದ್ರೆ ನಾನೇ ನನ್ನ ಮಕ್ಕಳನ್ನ ತಡಿತೀನಿ. ತುಳಸವ್ರೆ, ಪಾಪುನು ಸಂಧ್ಯಾನು ಈ ಮನೆ ಮಕ್ಕಳೇನೆ. ಮನೇಲಿ ನಡೆಯೋ ಮದುವೆಗೆ ಮನೆ ಮಕ್ಕಳನ್ನೇ ಹೇಗೆ ಬರಬೇಡಿ ಅಂತ ಹೇಳಕ್ಕಾಗತ್ತೆ? ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಅವ್ರು ಈ ಮದುವೆಗೆ ಬರಬೇಕು ಅನ್ನೋದಕ್ಕಿಂತ ಈ ಮದುವೆ ಚೆನ್ನಾಗಿ ನಡಿಬೇಕು ಅನ್ನೋದು ಮುಖ್ಯ. ನನ್ನ ಮಕ್ಕಳು ಮದುವೆಯಿಂದ ದೂರನೇ ಇರ್ತಾರೆ. ಇಲ್ಲ ತುಳಸವ್ರೆ, ನನ್ನ ಮನಸ್ಸು ಯಾಕೋ ಒಪ್ತಿಲ್ಲ. ನಾವು ಹೀಗೆ ಕಾರಣಗಳು ಕೊಟ್ಟು ಅವರನ್ನು ನಮ್ಮಿಂದ ದೂರ ಇಟ್ಟರೆ ಅವ್ರ ಮನಸ್ಸಿಂದ ನಾವು ದೂರ ಆಗ್ಬಿಡ್ತೀವಿ. ನನ್ನ ಕನಸೇನು ಗೊತ್ತಾ? ಇಡೀ ಸಮಾಜದ ಮುಂದೆ ನಾವಿಬ್ಬರು ನಮ್ಮ ಎಲ್ಲ ಮಕ್ಕಳ ಜೊತೆ ಹೆಮ್ಮೆಯಿಂದ ನಿಲ್ಲಬೇಕು ಅಂತ ಆಸೆ ನನಗೂ ಇದೆ. ಬರೀ ಆಸೆ ಅಲ್ಲ, ನನ್ನ ಜೀವನದ ದೊಡ್ಡ ಆಸೆ ಅಂತಲೇ ಹೇಳ್ಬೋದು. ಆದರೆ ಆಸೆ ಈಡೇರಿಸ್ಕೊಳ್ಳೋದಕ್ಕೆ ಇದು ಸಮಯ ಅಲ್ಲ. ಮನೆ ಮಂದಿ ಎಲ್ಲ ಒಪ್ಪಾಗಿದೆ, ಆ ಹುಡುಗ ನಿಧಿಗೂ ಇಷ್ಟ ಆಗಿದ್ದಾನೆ. ಹಾಗಿರುವಾಗ ಗಂಡಿನ ಕಡೆಯವ್ರು ಹೇಗೆ ಹೇಳ್ತಾರೋ ಹಾಗೆ ಮದುವೆ ಮಾಡ್ಕೊಡೋಣ. ಏನ್ರಿ, ಎಷ್ಟು ಸತಾಯಿಸ್ತೀರಿ ನನ್ನ ಪೆನ್ಷನ್ ದುಡ್ಡು ಯಾಕೆ ಬಂದಿಲ್ಲ ಅಂದೆ. ಆವಾಗಲಿಂದ ಕೇಳ್ತಾನೆ ಇದ್ದೀನಿ, ನೋಡ್ತೀನಿ ಹೇಳ್ತೀನಿ ಅಂತ ಗಂಟೆ ಕಾಯಿಸ್ತಾನೇ ಇದ್ದೀರಿ. ಹಿರಿಯ ಯಜಮಾನ್ರೆ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಸರ್ವರ್ ಬ್ಯುಸಿ ಇದೆ, ಓಪನ್ ಆಗ್ತಾ ಇಲ್ಲ. ಅದೇನು ಸರ್ವರೋ ಏನೋ. ಯಾವ ಆಫೀಸ್ಗೆ ಹೋಗು ಸರ್ವರ್ ಡೌನು ಅಥವಾ ಸರ್ವರ್ ಬಿಸಿ ಇಷ್ಟೇ ಆಗೋಯ್ತು. ಓಪನ್ ಆಯ್ತೀಗ. ಎಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೊಡಿ.
ಯಜಮಾನ್ರೆ ನಿಮ್ಮ ಪೆನ್ಷನ್ ಬಂದಿಲ್ಲ. ಅಯ್ಯ, ನಾನು ಅದೇ ಕೇಳ್ತಿರೋದು, ಯಾಕೆ ಬಂದಿಲ್ಲ ಅಂತ. ನೀವು ಬದುಕಿಲ್ವಲ್ಲ ಯಜಮಾನ್ರೆ, ಸತ್ತೋರ್ಗೆ ಯಾರು ಪೆನ್ಷನ್ ಕೊಡ್ತಾರೆ? ಏನ? ನಾನು ಸತ್ತು ಹೋಗಿದ್ದೀನ? ನಿನ್ನ ಕಣ್ಣಿಗೆ ಏನು ಮೆಟ್ಕೊಂಡಿದೆ ಅಂತೀನಿ. ಅಲ್ಲ, ನಿನ್ನ ಎದುರಿನಲ್ಲಿ ಕಲ್ಲು ಗುಂಡು ಹಾಗೆ ನಿಂತ್ಕೊಂಡು ನಿನ್ನ ಜೊತೆನಲ್ಲೇ ಮಾತಾಡ್ತಾ ಇದ್ದೀನಿ. ನಾನು ಸತ್ತು ಹೋಗಿದ್ದೀನ? ಅಲ್ಲ, ನಿಮಗೆಲ್ಲ ಜವಾಬ್ದಾರಿ ಅನ್ನೋದೇ ಇಲ್ವಾ? ಮಾಡೋ ಕೆಲಸ ಸರಿಯಾಗಿ ಮಾಡದೆ ಬಾಯಿ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಅಟ್ಯಾಚ್ ಮಾಡಿ ನೋಡಿದ್ರೆ ನೀವು ಸತ್ತಿದ್ದೀರಂತ ಡೆತ್ ಸರ್ಟಿಫಿಕೇಟ್ ಬರ್ತಾ ಇದೆ ಇಲ್ಲಿ. ಪಾಪು, ಅಮ್ಮ ಮಾರ್ಕೆಟ್ ಕೊಟ್ಟಿದ್ದಾರೆ. ಇಲ್ಲ, ಮೇಡಮ್ ಮಾರ್ಕೆಟ್ ಕೊಟ್ಟಿದ್ದಾರೆ. ಪಾಪು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ತೀಯಾ? ಸರಿ ಬನ್ನಿ. ಸಮರ್ಥ್, ಅಮ್ಮನ ನಾನೇ ಕರ್ಕೊಂಡು ಹೋಗ್ತೀನಿ, ಕಾರ್ಕಿ ಕೂಡ. ನೋಡಿ, ನಾನೇ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಬೇರೆ ಕೆಲಸ ಇರುತ್ತಲ್ವಾ? ಪರವಾಗಿಲ್ಲ ಸಮರ್ಥ್, ನನಗೀಗ ಏನೂ ಕೆಲಸ ಇಲ್ಲ, ನಾನೇ ಹೋಗಿ ಬರ್ತೀನಿ. ಸ್ವಲ್ಪ ನೀರು ಸಿಗ್ಬೋದಾ? ತಂದ್ಕೊಡ್ತೀನಿ. ಸರ್, ಯಾಕೆ ನನ್ನ ಮೇಲೆ ಅಷ್ಟೊಂದು ದ್ವೇಷ ನಿಮಗೆ? ದ್ವೇಷನಾ? ನಿನ್ನ ಮೇಲ? ಹಾಗೆಲ್ಲ ಏನಿಲ್ಲ ಸಮರ್ಥ್, ನೀನು ಯಾಕೆ ಹೀಗೆಲ್ಲ ತಿಳ್ಕೊತಿದ್ಯಾ? ಅವ್ರು ನಮ್ಮ ಮೇಡಮ್ ಅಲ್ವಾ, ಅವ್ರು ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಈಗ ನಿಂಗೆ ಜವಾಬ್ದಾರಿ ಕೊಟ್ಟಿದ್ದು ನಾನೇ ಅಲ್ವಾ? ಈಗ ನಾನೇ ಹೇಳ್ತಿದ್ದೀನಿ ಬೇಡ ಅಂತ. ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ನೋಡಿ ಸರ್, ನೀವು ನನಗೆ ಕೆಲಸ ಕೊಟ್ಟಿದ್ದೀರ ಅಂತಂದಮೇಲೆ ಆ ಕೆಲಸನ ನಾನೇ ಮಾಡಬೇಕು. ನಿಮಗೆ ಬೇಡ ಅನ್ಸಿದ್ರೆ ನನ್ನನ್ನು ಕೆಲಸದಿಂದ ತೆಗೆದುಬಿಡಿ, ನಾನು ಹೊರಟೋಗ್ತೀನಿ. ಆದರೆ ನನ್ನ ಕೆಲಸನ ನೀವು ಮಾಡಿ ನನಗೆ ಬೇಜಾರು ಮಾಡಿಬಿಡಿ. ಏನೋ ಅಮ್ಮನ ಮೇಲೆ ಪ್ರೀತಿನಾ? ಪ್ರೀತಿ ಅಂತೇನಿಲ್ಲ, ಇದು ನನ್ನ ಕರ್ತವ್ಯ ಅಷ್ಟೆ. ಮನಸ್ಸಲ್ಲೇ ಒಂದು ಇಟ್ಕೊಂಡಿರ್ತೀಯ, ಮಾತಲ್ಲೇ ಒಂದು ಹೇಳ್ತೀಯ. ಯಾಕೆ ಸಮರ್ಥ್, ಅಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂದರೆ ನಿಂಗೆ ಸಹಿಸ್ಕೊಳಕ್ಕಾಗಲ್ವಾ? ಪಾಸಿಟಿವ್ನೆಸ್ಸಾ? ಹಾಗೇನಿಲ್ಲ. ಈಗೇನು ನೀವು ಕರ್ಕೊಂಡು ಹೋಗ್ಬೇಕಾ? ಆಯಿತು ಬಿಡಿ, ನೀವೇ ಕರ್ಕೊಂಡು ಹೋಗಿ. ನನಗೆ ಇವತ್ತಾಗೋ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ, ನಾನು ರಜಾ ಕೊಟ್ಬಿಡಿ. ನನಗೆ ಕೆಲಸಗಳಿದೆಯಪ್ಪ, ನೀನೇ ಕರ್ಕೊಂಡು ಹೋಗ್ಬಾ. ಸರ್, ಅದು ನಿಜವಾಗ್ಲೂ ಕೆಲಸಗಳಿದೆಯಪ್ಪ, ನೀನೇ ಹೋಗು, ಹುಷಾರಾಗಿ ಹೋಗು. ಥ್ಯಾಂಕ್ ಯು ಸರ್. ನಿನ್ನ ಕರ್ತವ್ಯ ನೀನು ಮಾಡ್ತಿದ್ಯಾ, ಥ್ಯಾಂಕ್ಸ್ ಅಲ್ಲ ಯಾಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.